ನಾವು ನಮ್ಮ ಹನಿಮೂನ್ಗೆ ಸೌತ್ ಕೊರಿಯಾಗೆ ಹೋಗಿದ್ವಿ ಅಂಡ್ ಈ ವ್ಲಾಗ್ ಅಲ್ಲಿ ಹೇಳ್ತೀವಿ ಸೋಲ್ಗೆ ಹೇಗೆ ರೀಚ್ ಆದ್ವಿ ಅಂತ. ನಾವು ಮಾಡಿದ ಬೆಸ್ಟ್ ಡಿಸಿಷನ್ ಅಂದ್ರೆ ಮದುವೆ ಆಗಿ ಒಂದ್ ತಿಂಗಳು ಆದ್ಮೇಲೆ ಹೊರಟ್ವಿ. ಮದುವೆ ಟೆನ್ಷನ್ ಇಂದ ಸ್ವಲ್ಪ ಆದ್ರೂ ಗ್ಯಾಪ್ ಸಿಗ್ಲಿ ಅಂತ. ಕಂಟ್ರಿ ಫಿಕ್ಸ್ ಆಗ್ತಿದ್ದಂಗೆನೆ ಫಸ್ಟ್ ಚಾಲೆಂಜ್ ವೀಸಾ. ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ವೀಸಾ ಅಪ್ಲೈ ಮಾಡಿದ್ 1 ಮಂತ್ ಗೆ ಅಪ್ರೂವ್ ಆಯ್ತು. ವೀಸಾ ಅಂಡ್ ಟ್ರಾವೆಲ್ ಇನ್ಶೂರೆನ್ಸ್ ಸೇರಿ ನಮ್ಗೆ 23,000 ಆಯ್ತು. ವೀಸಾ ಪ್ರೋಸೆಸ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಅಪ್ರೂವಲ್ ಲೇಟ್ ಆಗಿದ್ದಕ್ಕೆ ಫ್ಲೈಟ್ ಗೆ ನಾರ್ಮಲ್ ಪ್ರೈಸ್ ಗಿಂತ ಸ್ವಲ್ಪ ಜಾಸ್ತಿ ಪೇ ಮಾಡ್ಬೇಕಾಯ್ತು. ನೀವು ಈ ತಪ್ಪು ಮಾಡ್ಕೊಳ್ದೆ ಬೇಗನೆ ವೀಸಾಗೆ ಅಪ್ಲೈ ಮಾಡ್ಕೊಳ್ಳಿ. ಬೆಂಗಳೂರು ಏರ್ಪೋರ್ಟ್ ಗೆ ಮೈಸೂರಿಂದ ಫ್ಲೈ ಬಸ್ ಅಲ್ಲಿ ಬಂದು ಚೆಕ್ ಇನ್ ಆದ್ವಿ. ಆಮೇಲೆ ಲೌಂಜ್ ಗೆ ಹೋಗಿ ಸಕ್ಕದಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಫ್ಲೈಟ್ ಬೋರ್ಡ್ ಮಾಡಕ್ಕೆ ಹೊರಟ್ವಿ. ನನಗೆ ಇಂಟರ್ನ್ಯಾಷನಲ್ ಲಾಂಜ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಫಸ್ಟ್ ಟೈಮು ಅಂಡ್ ಫ್ಲೈಟ್ ಅಲ್ಲಿ ಆಕಾಶದಲ್ಲಿ ಊಟ ಮಾಡಿದ್ದು ಫಸ್ಟ್ ಟೈಮು. ಎರಡೂ ಮಜವಾಗಿತ್ತು. ನಾವು ಟಿಕೆಟ್ಸ್ ನ ಮಲೇಷ್ಯಾ ಏರ್ಲೈನ್ಸ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಸರ್ವಿಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮಲೇಷ್ಯಾದಲ್ಲಿ 5 hours ಲೇ ಓವರ್ ಇತ್ತು. ಕಂಪ್ಲೀಟ್ ಏರ್ಪೋರ್ಟ್ ನ ಬೀಟ್ಸ್ ಹೊಡೆದು ವೆಜಿಟೇರಿಯನ್ ಅಲ್ಲಿ ಏನೇನ್ ಸಿಕ್ತೋ ಅದನ್ನೆಲ್ಲ ತಿನ್ಕೊಂಡು ಮತ್ತೆ ನಮ್ ಕನೆಕ್ಟಿಂಗ್ ಫ್ಲೈಟ್ ನ ಹತ್ತಿದ್ವಿ. ಇದು ಒಂದು ರೋ ಅಲ್ಲಿ 2+4+2 ಸೀಟ್ಸ್ ಇದ್ದಿದ್ದು ದೊಡ್ಡ ಏರೋಪ್ಲೇನ್. ಜರ್ನಿ ಫುಲ್ ತಿನ್ಕೊಂಡು ಮಲ್ಕೊಂಡು ಸೀರೀಸ್ ನೋಡ್ಕೊಂಡು ಸೌತ್ ಕೊರಿಯಾ ಹೋಗಿ ರೀಚ್ ಆದ್ವಿ. ನಾವು ಯಾವ್ದು ಪ್ಯಾಕೇಜ್ ತಗೊಂಡಿರ್ಲಿಲ್ಲ, ಬಿಕಾಸ್ ಎಲ್ಲಾನು ನಾವೇ ಎಕ್ಸ್ಪ್ಲೋರ್ ಮಾಡೋಣ ಅಂಡ್ ನಿಧಾನಕ್ಕೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ನಮ್ಮ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಇಡ್ತೀವಿ ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ. ನಾಟ್ ಜಸ್ಟ್ ಆಸ್ ಅ ಟೂರಿಸ್ಟ್ ಬಟ್ ಆಸ್ ಅ ಟ್ರಾವೆಲರ್. ನಮ್ಮ ಸೌತ್ ಕೊರಿಯಾ ಜರ್ನಿ ತಿಳ್ಕೊಳ್ಳೋಕೆ ಲೈಫ್ ಇಟ್ ಪ್ರಣ ಅಕೌಂಟ್ ನ ಫಾಲೋ ಮಾಡಿ. ಸಿಗುವ.